ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಸುದರ್ಶನಾಯ ವಿದ್ಮಹೇ ಮಹಾಜ್ವಾಲಾಯ ಧೀಮಹಿ ತನ್ನಶ್ಚಕ್ರ ಪ್ರಚೋದಯಾತ್. ಶ್ರೀ ಸುದರ್ಶನಾಯ ನಮಃ. ಆತ್ಮೀಯರೇ, ಕೆಲವರಿಗೆ ಮನೆಗೆ ದೃಷ್ಟಿ ಆಗ್ತದೆ, ಕೆಲವರಿಗೆ ವಾಹನಕ್ಕೆ ದೃಷ್ಟಿಯಾಗ್ತದೆ. ದ್ವಿಚಕ್ರ ವಾಹನ, ಚತುಶ್ಚಕ್ರ ವಾಹನ ಅಥವಾ ಷಟ್ಚಕ್ರ ವಾಹನ, ದಶಚಕ್ರ ವಾಹನ ಅಥವಾ ಇನ್ನೂ ಹೆಚ್ಚಿನಂತಹ ಚಕ್ರ ವಾಹನ, ಅವುಗಳಿಗೆ ದೃಷ್ಟಿಯಾಗುವಂತಹ ಸಂದರ್ಭ ಇರತಕ್ಕಂಥದ್ದು. ಅದಕ್ಕೆ ಹಿಂದಿನವರೆಲ್ಲರೂ ಸಾಧಾರಣವಾಗಿ ಒಂದು ಕಪ್ಪು ದಾರವನ್ನು ವಾಹನಕ್ಕೆ ಸುತ್ತಿದ್ರು, ಕಪ್ಪು ದಾರವನ್ನು ಕಟ್ತಿದ್ರು, ಅಥವಾ ಕಪ್ಪು ಚುಕ್ಕಿಯನ್ನು ಇಟ್ಕೊಳ್ತಿದ್ರು, ಅಥವಾ ಕಪ್ಪು ಬಣ್ಣವನ್ನು ಇಟ್ಟಾಗ ದೃಷ್ಟಿ ಆಗುವುದಿಲ್ಲ ಹೇಳುವಂಥ ಭಾವನೆ ಕೆಲವರಿಗೆ, ಹಿಂದಿನವರಿಗೆಲ್ಲ ಇತ್ತು. ಆದರೆ ಇತ್ತೀಚೆಗೆ ಅದೆಷ್ಟೋ ವಿಧದ ವಸ್ತುಗಳು ಮಾರ್ಕೆಟಿಗೆ ಬಂದಿದೆ. ಹಲವು ವಿಧಾನದ ವಸ್ತುಗಳನ್ನು ಇಟ್ಟುಕೊಳ್ತಾರೆ. ಅದರಿಂದ ದೃಷ್ಟಿ ಹೋಗ್ತದೆಯಾ ಹೇಳುವಂತಹ ಪ್ರಶ್ನೆಯೂ ಇರತಕ್ಕಂಥದ್ದು. ಆದರೆ ಯಾವುದೇ ದೃಷ್ಟಿಗೆ ಸಂಬಂಧಪಟ್ಟದ್ದು ಇಟ್ಟರೂ ಸಹಿತವಾಗಿ ಅದಕ್ಕೆ ಮಂತ್ರದ ಬಲ ಇಲ್ಲದೇ ಇದ್ದರೆ, ಜಪದ ಬಲ ಇಲ್ಲದೇ ಹೋದರೆ ಯಾವುದೂ ಕೆಲಸ ಮಾಡೋದಿಲ್ಲ. ಆದ್ದರಿಂದಲೇ ಭಗವಂತ ಅಂತಹ ಶ್ರೀಕೃಷ್ಣ ಪರಮಾತ್ಮ ಹೇಳೋದೇನೆಂದರೆ, ಯಜ್ಞಾನಾಂ ಜಪಯಜ್ಞೋಸ್ಮಿ. ಯಜ್ಞಗಳಲ್ಲಿ ಜಪಯಜ್ಞ ನನಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ಹೇಳುವಂಥದ್ದು, ಭಗವದ್ಗೀತೆಯಲ್ಲಿ ಉಲ್ಲೇಖ. ಆದ್ದರಿಂದ ಜಪಯಜ್ಞವನ್ನು ಮಾಡಬೇಕು ನಾವು. ಜಪ ಇಲ್ಲದೆ ಯಾವುದೂ ಆಗೋದಿಲ್ಲ. ಜಕಾರೋ ಜನ್ಮ ವಿಚ್ಛೇದ ಪಕಾರ ಪಾಪನಾಶನ. ಆ ಜಪದ ಮೂಲಕವಾಗಿ ಶಕ್ತಿಯನ್ನು ಕೊಟ್ಟು ನಾವು ಯಾವುದೇ ಒಂದು ವಸ್ತುವನ್ನು ನಾವು ತೂಗು ಹಾಕಿದರೆ ಮನೆಗೆ, ಅಥವಾ ನಮ್ಮ ವಾಹನಕ್ಕೆ, ಅಥವಾ ನಮ್ಮ ಉದ್ದಿಮೆ ಸ್ಥಳದಲ್ಲಿ, ಅಥವಾ ನಮ್ಮ ವ್ಯಾಪಾರ ಸ್ಥಳದಲ್ಲಿ, ಆಗ ಅಲ್ಲಿರ್ತಕ್ಕಂತಹ ಋಣಾತ್ಮಕ ಶಕ್ತಿಯಾಗಿರಲಿ ನಕಾರಾತ್ಮಕ ಶಕ್ತಿಯಾಗಿರಲಿ, ಅಗೋಚರವಾಗಿ ತಿರುಗುವಂತಹ ಸಂಚಾರವಾಗುವಂತಹ ದುಷ್ಟಶಕ್ತಿಗಳೆಲ್ಲವೂ ಸಹಿತವಾಗಿ ಪರಿಹಾರ ಅಂದರೆ ಹೊರಟು ಹೋಗ್ತದೆ. ಅಶರೀರವಾಗಿರ್ತಕ್ಕಂಥದ್ದು, ಶರೀರ ಇಲ್ಲದೇ ಇರತಕ್ಕಂತಹ ಯಾವುದಾದ್ರೂ ಪ್ರಾಣಿಯಾಗಿರಲಿ ಅಥವಾ ಪಕ್ಷಿಯಾಗಿರಲಿ ಅಥವಾ ಮನುಷ್ಯನೇ ಆಗಿರಲಿ, ಶರೀರವೇ ಇಲ್ಲದೇ ಇರತಕ್ಕಂತಹ ಅದೆಲ್ಲವೂ ಸಹಿತವಾಗಿ ದೂರವಾಗಿ ಹೋಗಲಿಕ್ಕೆ ನಮಗೆ ಸಾಕಷ್ಟು ವಿಧವನ್ನು ಹೇಳಿದ್ದಾರೆ. ಅದರಲ್ಲಿ ಕೆಲವು ವಿಶೇಷವಾಗಿ ಪೃಥ್ವಿಯಲ್ಲೇ ಉದ್ಭವವಾಗುವಂತಹ ಕಲ್ಲಿನ ವಿಧಾನವನ್ನು ಹೇಳಿದ್ದಾರೆ. ಕಲ್ಲನ್ನು ಇಡುವುದರಿಂದಲೂ ಸಹಿತವಾಗಿ. ಹಾಗಿದ್ರೆ ಆ ಕಲ್ಲುಗಳು ಯಾವ ರೀತಿಯಲ್ಲಿರ್ತದೆ, ಯಾವ ಜಾತಿಯ ಕಲ್ಲುಗಳನ್ನು ಇಡಬೇಕು, ಇಡುವುದರಿಂದ ನಮಗೇನು ಪ್ರಯೋಜನ, ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ, ಇದೆಲ್ಲವೂ ಸಹಿತವಾಗಿ ನಮ್ಮ ಮನೆಯಲ್ಲೂ ಇರ್ತದೆ, ನಮ್ಮಲ್ಲಿರ್ತದೆ, ನಮ್ಮ ವಾಹನಕ್ಕಿರ್ತದೆ, ಅಥವಾ ನಾವು ಮಾಡುವಂಥ ಉದ್ಯೋಗ ಸ್ಥಳದಲ್ಲಿರ್ತದೆ, ನಮ್ಮ ವ್ಯಾಪಾರ ಸ್ಥಳದಲ್ಲಿರ್ತದೆ. ಅದಕ್ಕೆಲ್ಲ ಪರಿಹಾರಕ್ಕೆ ಬೇಕು ಅಂದರೆ ನಾವು ಏನಾದರೂ ಒಂದು ವಸ್ತುವನ್ನು ಇಡಬೇಕು, ದೃಷ್ಟಿಯಾಗಬಾರ್ದು. ನಾವು ನೋಡಿ, ಉದಾಹರಣೆಗೆ ನಾವು ಹೇಳುವಂಥದ್ದು ಒಂದು ವಿಶೇಷವಾದಂಥ ಈ ವಸ್ತು. ಇದರಲ್ಲಿ ವಿಶೇಷವಾಗಿ 7 ರೀತಿಯಾದಂತಹ ಕಲ್ಲುಗಳಿದ್ದಾವೆ. 1, 2, 3, 4, 5, 6, 7. ಈ 7 ಕಲ್ಲುಗಳನ್ನು ನಾವು ಇಟ್ಟಾಗ 7 ಗ್ರಹಗಳು ಸಹಿತವಾಗಿ, ಸೂರ್ಯನೇ ಆದಿಯಾಗಿ 7 ಗ್ರಹಗಳು ಶನಿಯವರೆಗೆ, ಆ ಗ್ರಹಗಳಿಂದ ಬರತಕ್ಕಂತಹ ದೋಷಾದಿಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ. ಹಾಗಂತ ರಾಹು ಮತ್ತು ಕೇತು ತಮೋಗ್ರಹಗಳೇ ಇಲ್ಲಿ. ಆ ತಮೋಗ್ರಹಗಳೇ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹುಟ್ಟಿಸುವಂಥದ್ದು. ಆ ದೋಷವನ್ನು ಪರಿಹಾರ ಮಾಡುವುದಕ್ಕೆ ಇದು ಸಾಕಾಗ್ತದೆ. ಜೊತೆಯಲ್ಲಿ ನೋಡಿ, ಇಲ್ಲೊಂದು ಚಕ್ರ ಇದೆ. ಈ ಚಕ್ರದ ಹೆಸರು ಶ್ರೀಚಕ್ರ. ಹಾಗಂತ ಇದನ್ನು ಇಡಬಹುದೇ ಅಂತ ಕೇಳಿದರೆ, ಇದು ಭೂಪೃಷ್ಠವೂ ಅಲ್ಲ, ಮೇರುಪೃಷ್ಠವೂ ಅಲ್ಲ. ಆದ್ದರಿಂದ ಇದನ್ನು ಇಡಬಹುದು. ಇದರೊಳಗೆ ಅಕ್ಷರಗಳಿಲ್ಲ, ಆದರೆ ಶಕ್ತಿಯನ್ನು ತುಂಬಿದಾಗ ಶಕ್ತಿ ನಿಲ್ತದೆ. ಈ ಕಲ್ಲುಗಳಲ್ಲೂ ಸಹಿತವಾಗಿ ಇವುಗಳಿಗೆ ಸಂಬಂಧಪಟ್ಟಂತಹ ಮಂತ್ರವನ್ನು ನಾವು ಜಪಿಸಿ ಅದನ್ನು ಮನೆಯಲ್ಲಾಗಿರಲಿ, ವಾಹನಕ್ಕಾಗಿರಲಿ, ವಾಹನದಲ್ಲಿ ತೂಗಾಕೋದರಿಂದ
ಕಾರುಗಳಿಗೆ ಬಸ್ಸುಗಳಿಗೆಲ್ಲ ತೂಗು ಹಾಕಲಿಕ್ಕೆ ಅವಕಾಶ ಇದೆ. ಆದರೆ ದ್ವಿಚಕ್ರ ವಾಹನವನ್ನು ಮಾಡುವವರಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಅದನ್ನು ಒಳಗಡೆ ಏನಾದರೂ ಇಡಬೇಕಾಗ್ತದೆ. ಇದನ್ನು ಇಡುವುದರಿಂದ ಭಯ ಇರುವುದಿಲ್ಲ. ಅಪಘಾತ ಭಯವಾಗಿರಲಿ, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ತೊಂದರೆಯಾಗಿರಲಿ, ಅಥವಾ ಯಾರಾದರೂ ದುಷ್ಟಶಕ್ತಿಗಳನ್ನು ಮಾಡಿದರು ಅಂದರೆ ಅದನ್ನೆಲ್ಲವನ್ನು ಪರಿಹಾರ ಮಾಡುವಂತಹ ವಿಶೇಷವಾದಂತಹ ಶಕ್ತಿ ಇರತಕ್ಕಂಥದ್ದು ಇದರಲ್ಲಿ. ಯಾಕೆ ಇದರಲ್ಲಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಗೆ ಆನ್ಲೈನಲ್ಲೂ ಸಿಗ್ಬೋದು ಅಥವಾ ಇನ್ನಿತರೆ ಬೇರೆ ಕಡೆಯಲ್ಲೂ ಸಿಗ್ತದೆ. ಆ ಸಿಕ್ಕಿದ್ದನ್ನು ತಂದಿಟ್ಟಾಗ ಇದು ಅಷ್ಟು ಪ್ರಯೋಜನವಾಗುವುದಿಲ್ಲ. ಮಂತ್ರಿತವಾಗಿರಬೇಕು. ಯಾವುದೇ ವಸ್ತುಗಳಾದರೂ ಮಂತ್ರಿಸಿದಾಗ ಅದಕ್ಕೆ ಒಂದೊಂದು ಜಪ ಇರ್ತದೆ. ಆ ಜಪದಿಂದ ನಾವು ಜಪಿಸಿದಾಗ ಆಗ ಇದಕ್ಕೆ ಬಲ ಫಲ ಎರಡೂ ಬರ್ತದೆ. ಅದನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗಬಹುದು. ಯಾಕೆಂದರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಅನುಕೂಲವಾಗ್ತದೆ. ಎಷ್ಟೋ ಜನರು ಅನುಕೂಲವನ್ನು ಪಡೆದವರಿದ್ದಾರೆ. ನೀವು ಪಡ್ಕೊಳ್ಳಲಿಕ್ಕೆ ಶಕ್ಯತೆ ಇದೆ. ಶುಭ ವಸ್ತು, ಒಳ್ಳೆಯದಾಗಲಿ. ಇದೇನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಜೊತೆಗೆ ಸಹಕರಿಸ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಒತ್ತಿ. ಮುಖ್ಯವಾಗಿ ನಮ್ಮ ನಂಬರ್ ಕೆಳಭಾಗದಲ್ಲಿದೆ, ಅದನ್ನು ನೋಡ್ಕೊಳ್ಳಿ. ಬೇಕಾದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದರೆ ನಿಮಗೆ ಬೇಕಾದ ವಿಷಯಗಳು ಸಿಗ್ತದೆ. ಪರಿಹಾರವನ್ನು ಕಂಡುಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭ ವಸ್ತು.